ಮೈ ಲಾರ್ಡ್ಸ್, ಧಾರ್ಮಿಕ ಆಚರಣೆಗಳನ್ನು ನಿರ್ಧರಿಸುವುದು ನ್ಯಾಯಾಲಯದ ಕೆಲಸವಲ್ಲ. ಒಂದು ಧರ್ಮದ ಆಚರಣೆಯನ್ನು ಇನ್ನೊಂದು ಧರ್ಮದ ಕನ್ನಡಕದಿಂದ ನೋಡಬಾರದು. ಸಂವಿಧಾನಿಕ ನೈತಿಕತೆ ಎಂಬುದು ವ್ಯಕ್ತಿನಿಷ್ಠ. ಶಬರಿಮಲೈ ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ಕುರಿತಂತೆ ದೇಶದ ಸುಪ್ರೀಂ ಕೋರ್ಟಲ್ಲಿ ಮತ್ತೆ ವಾದವಿವಾದ ಶುರುವಾಗಿದೆ. 9 ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠ ಇದೇ ರೀತಿಯ ಬೇರೆ ಬೇರೆ ಅರ್ಜಿಗಳನ್ನೆಲ್ಲ ಸೇರಿಸಿ ಈ ವಿಚಾರಣೆ ನಡೆಸ್ತಾ ಇದೆ. ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು 2ನೇ ದಿನದ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ವಾದವಿವಾದಗಳಿಗೆ ಕಾರಣವಾಯಿತು. ಮೂಢನಂಬಿಕೆಗಳನ್ನು ನಿರ್ಧರಿಸುವ ಹಕ್ಕು ನ್ಯಾಯಾಲಯಗಳಿಗೆ ಇಲ್ಲವೇ? ಈ ಸಂಬಂಧ ಕೇವಲ ಶಾಸಕಾಂಗ ಮಾತ್ರ ನಿರ್ಧರಿಸಬೇಕೇ ಅನ್ನೋ ವಿಚಾರ ಕೋರ್ಟ್ ಹಾಲಲ್ಲಿ ಕೆಲವು ಜಿಜ್ಞಾಸೆಗೆ ಕಾರಣ ಆಯಿತು. ಮಹಿಳೆಯರ ಮೇಲಿನ ಪ್ರವೇಶ ನಿರ್ಬಂಧ ಅಸ್ಪೃಶ್ಯತೆಗೆ ಸಮಾನವೇ ಎಂಬ ಬಗ್ಗೆಯೂ ಮಂಥನ ನಡೆಯಿತು. ದೇವರ ಬಗ್ಗೆ ನಂಬಿಕೆಯೇ ಇಲ್ಲದವರು ದೇವಾಲಯ ಪ್ರವೇಶದ ಬಗ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರೆ ಅದನ್ನು ಯಾಕೆ ಸ್ವೀಕರಿಸಬೇಕು ಅನ್ನೋ ಪ್ರಶ್ನೆಗಳೂ ಉದ್ಭವಿಸಿದ್ವು. ಒಟ್ಟಾರೆ 2ನೇ ದಿನದ ವಿಚಾರಣೆ ಸಂದರ್ಭದಲ್ಲಿ ನಡೆದ ಸ್ವಾರಸ್ಯಕರ ವಿಚಾರಣೆಯ ಯಥಾವತ್ ಚಿತ್ರಣ ನಿಮ್ಮ ಮುಂದೆ. ಮೈ ಲಾರ್ಡ್ಸ್, ನಿನ್ನೆ ನಾನು ಹೇಳಿದಂತೆ ಸಂವಿಧಾನದ 25 ಮತ್ತು 26ನೇ ವಿಧಿಗಳ ಅಡಿ ಧಾರ್ಮಿಕ ಆಚರಣೆಗಳನ್ನು ನಿರ್ಧರಿಸುವುದು ನ್ಯಾಯಾಲಯದ ಕೆಲಸವಲ್ಲ. ನ್ಯಾಯಾಧೀಶರು ಕಾನೂನಿನ ಪಂಡಿತರೇ ಹೊರತು ಧರ್ಮದ ಪಂಡಿತರಲ್ಲ. ಒಂದು ಧಾರ್ಮಿಕ ಆಚರಣೆ ಮೂಢನಂಬಿಕೆ ಹೌದೋ ಅಲ್ಲವೋ ಎಂದು ತೀರ್ಮಾನಿಸಲು ನಮಗೆ ಅರ್ಹತೆ ಇಲ್ಲ. ಮಿಸ್ಟರ್ ಸಾಲಿಸಿಟರ್, ನಿಮ್ಮ ವಾದ ತುಂಬಾ ಸರಳವಾಗಿದೆ ಅನಿಸುತ್ತಿಲ್ವೇ? ಯಾವುದೋ ಒಂದು ಆಚರಣೆ ಸಾರ್ವಜನಿಕ ಶಾಂತಿ ಅಥವಾ ಆರೋಗ್ಯಕ್ಕೆ ಧಕ್ಕೆ ತರುತ್ತಿದ್ರೆ ಅದು ಮೂಢನಂಬಿಕೆ ಎಂದು ಘೋಷಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ವೇ? ಇಲ್ಲ ಮೈಲಾರ್ಡ್ಸ್, ಆರ್ಟಿಕಲ್ 25(2) ಬಿ ಅಡಿಯಲ್ಲಿ ಧಾರ್ಮಿಕ ಸುಧಾರಣೆ ಮಾಡುವ ಅಧಿಕಾರ ಶಾಸಕಾಂಗಕ್ಕೆ ಮಾತ್ರ ಇದೆ. ಉದಾಹರಣೆಗೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಾಟ ಮಂತ್ರ ವಿರೋಧಿ ಕಾಯ್ದೆ ತರಲಾಗಿದೆ. ಅದು ಶಾಸಕಾಂಗದ ಕೆಲಸ. ಒಂದು ವೇಳೆ ಶಾಸಕಾಂಗ ಸುಮ್ಮನಿದ್ದರೆ, ಯಾನಾದರೂ ಬಂದು ಮಾಟ ಮಂತ್ರ ನಮ್ಮ ಧರ್ಮದ ಅವಿಭಾಜ್ಯ ಅಂಗ ಎಂದು ವಾದಿಸಿದರೆ ಸಂವಿಧಾನದ ಆರ್ಟಿಕಲ್ 32ರ ಅಡಿ ನಮಗೆ ಮಧ್ಯ ಪ್ರವೇಶಿಸಲು ಹಕ್ಕಿಲ್ಲವೇ? ಖಾಲಿ ಇರುವ ಕಾನೂನು ಕ್ಷೇತ್ರವನ್ನು ತುಂಬಲು ನ್ಯಾಯಾಲಯ ನಿರ್ದೇಶನ ನೀಡಬಾರದೆ? ಅದು ಅಪಾಯಕಾರಿ ಹಾದಿ. ನಾಗಾಲ್ಯಾಂಡ್ನಲ್ಲಿ ಧಾರ್ಮಿಕವಾದದ್ದು ನನಗೆ ಮೂಢನಂಬಿಕೆಯಾಗಿ ಕಾಣಬಹುದು, ಆದರೆ ಸಂವಿಧಾನ ವೈವಿಧ್ಯತೆಯನ್ನು ಗೌರವಿಸುತ್ತದೆ. ನ್ಯಾಯಾಲಯವು ಧರ್ಮದ ಆಂತರಿಕ ತತ್ವಶಾಸ್ತ್ರವನ್ನು ಬದಲಿಸಲು ಸಾಧ್ಯವಿಲ್ಲ. ನೋಡಿ ಮೆಹ್ತಾ ಅವರೇ, ನರಬಲಿ ಅಥವಾ ಮನುಷ್ಯನನ್ನು ತಿನ್ನುವಂತಹ ಆಚರಣೆಗಳು ಧರ್ಮದ ಹೆಸರಿನಲ್ಲಿ ನಡೆದರೆ ನ್ಯಾಯಾಲಯ ಸುಮ್ಮನಿರಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆಗೆ ವಿರುದ್ಧ ಎಂದು ನಾವು ತಕ್ಷಣವೇ ಹೇಳುತ್ತೇವೆ. ಶಾಸಕಾಂಗದ ನಿರ್ಧಾರವೇ ಅಂತಿಮವಲ್ಲ. ಒಂದು ಧರ್ಮದ ಆಚರಣೆಯನ್ನು ಇನ್ನೊಂದು ಧರ್ಮದ ಕನ್ನಡಕದಿಂದ ನೋಡಬಾರದು. ಆ ಧರ್ಮದ ತತ್ವಶಾಸ್ತ್ರದ ಚೌಕಟ್ಟಿನಲ್ಲೇ ಅದನ್ನು ಅರ್ಥೈಸಬೇಕು. ಆದರೆ ಈ ಸಾಂವಿಧಾನಿಕ ನೈತಿಕತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಎಂಬುದಿದೆಯಲ್ಲ, ಅದರ ಬಗ್ಗೆ ನಿಮ್ಮ ನಿಲುವೇನು? ಮೇಡಮ್, ಸಂವಿಧಾನಿಕ ನೈತಿಕತೆ ಎಂಬುದು ವ್ಯಕ್ತಿನಿಷ್ಠ. ಅದು ಸಬ್ಜೆಕ್ಟಿವ್ ಪರಿಕಲ್ಪನೆ. ಇದನ್ನು ಬಳಸಿ ಧಾರ್ಮಿಕ ಹಕ್ಕುಗಳನ್ನು ಹತ್ತಿಕ್ಕಬಾರದು. 2018ರ ಶಬರಿಮಲೆಯ ತೀರ್ಪು ತಪ್ಪಾಗಿದೆ ಎಂಬುದು ನಮ್ಮ ವಾದ. ಸ್ತ್ರೀ ಪುರುಷ ಸಮಾನತೆಯ ಹೆಸರಿನಲ್ಲಿ ಸಾವಿರಾರು ವರ್ಷಗಳ ನಂಬಿಕೆಯನ್ನು ಅಳಿಸಲು ಸಾಧ್ಯವಿಲ್ಲ. ಮೆಹ್ತಾ ಅವರೇ, 1950ರ ದಶಕದಲ್ಲಿ ಯಾವುದು ಸರಿ ಎಂದು ಕಾಣುತ್ತಿತ್ತೋ ಅದು ಇಂದು ಸಂಕುಚಿತ ಮನೋಭಾವವಾಗಿ ಕಾಣಬಹುದು. ಸಮಾಜ ವಿಕಸನಗೊಳ್ಳುತ್ತಿದೆ. ಅಂದು ಅಶ್ಲೀಲವೆಂದು ಪರಿಗಣಿಸಲ್ಪಟ್ಟದ್ದು ಇಂದು ಸಾಮಾನ್ಯವಾಗಿದೆ. ಇಂದಿನ ಭಾರತದ ಸಮಸ್ಯೆಯೇ ಇದು. ಹಳೆಯ ಮೌಲ್ಯಗಳು ಮತ್ತು ಹೊಸ ಆಲೋಚನೆಗಳ ನಡುವಿನ ಸಂಘರ್ಷ. ಅದಕ್ಕೆ ನಾನು ಹೇಳುತ್ತಿರುವುದು, ನಾವು ಪಶ್ಚಿಮದ ಪಿತೃಪ್ರಧಾನ ಅಥವಾ ಪೇಟ್ರಿಯಾರ್ಕಿಯ ಆಲೋಚನೆಗಳನ್ನು ಭಾರತಕ್ಕೆ ತರಬಾರದು. ಭಾರತದಲ್ಲಿ ಮಹಿಳೆಗೆ ಉನ್ನತ ಸ್ಥಾನವಿದೆ. ಶಬರಿಮಲೆಯ ನಿರ್ಬಂಧ ಕೇವಲ ವಯಸ್ಸಿನ ಆಧಾರದ ಮೇಲಿದೆಯೇ ಹೊರತು ಲಿಂಗದ ಆಧಾರದ ಮೇಲಲ್ಲ. ಇದು ಅಸ್ಪೃಶ್ಯತೆಯೂ ಅಲ್ಲ. ಇಲ್ಲಿ ಅರ್ಜಿದಾರರು ಯಾರು? ಅಯ್ಯಪ್ಪನ ಭಕ್ತರಲ್ಲದವರು ಬಂದು ಈ ಆಚರಣೆಯನ್ನು ಪ್ರಶ್ನಿಸಲು ಸಾಧ್ಯವೇ? ಭಕ್ತರಲ್ಲದವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮೂಲಕ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಹುದೇ? ಖಂಡಿತ ಇಲ್ಲ ಮೈಲಾರ್ಡ್. ಈ ಪ್ರಕರಣದಲ್ಲಿ ಅರ್ಜಿದಾರರು ಭಕ್ತರಲ್ಲ. ಇದು ಧಾರ್ಮಿಕ ನಂಬಿಕೆಯುಳ್ಳವರ ಹಕ್ಕಿನ ಪ್ರಶ್ನೆ. ಸರಿ, ನಾವು ಈ 7 ಪ್ರಶ್ನೆಗಳ ಮೇಲೆ ಕೇಂದ್ರೀಕರಿಸೋಣ. ನ್ಯಾಯಾಲಯವು ಧರ್ಮದ ವಿಷಯದಲ್ಲಿ ಎಷ್ಟು ದೂರ ಹೋಗಬಹುದು ಎಂಬ ಗಡಿಯನ್ನು ನಾವು ನಿರ್ಧರಿಸಬೇಕಿದೆ. ನಾಳೆ ವಾದ ಮುಂದುವರಿಯಲಿ. ಇಂಥ ಗಂಭೀರ ವಿಚಾರಗಳ ಚರ್ಚೆ ಹೀಗೆ ಮುಂದುವರಿಯಲಿ. ಇದರಿಂದ ಭಾರತೀಯ ಸಮಾಜಕ್ಕೆ ಒಂದಷ್ಟು ಒಳಿತಾಗಲಿ ಅನ್ನೋದೇ ಕೋಟ್ಯಾಂತರ ಭಾರತೀಯರ ಆಶಯವಾಗಿದೆ.